ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ನಿನ್ನೆಯಿಂದ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ವರ್ಷ ವರ್ಷ ನಡೀತಾ ಇರುತ್ತೆ. ಇನ್ವೆಸ್ಟ್ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ ಬಂಡವಾಳವನ್ನು ತೊಡಗಿಸಿರಿ, ಕೈಗಾರಿಕೆಗಳನ್ನು ಮಾಡೋಣ. ಅದಕ್ಕೆ 4 ದಿವಸದ ಕಾರ್ಯಕ್ರಮ. ಬೇರೆ ಬೇರೆ ದೇಶದ ಉದ್ಯಮಿಗಳು, ಇಂಡಸ್ಟ್ರಿಯಲಿಸ್ಟ್ಸ್, ನಮ್ಮ ದೇಶದ ಉದ್ಯಮಿಗಳು ಅವರೆಲ್ಲ ಬಂದಿರ್ತಾರೆ. ಲಕ್ಷ ಲಕ್ಷ ಕೋಟಿ ಬರುತ್ತೆ ಅಂತ ತಿಳ್ಕೊಂಡು ರೇಡಿಯೋದಲ್ಲಿ, ಟಿವಿನಲ್ಲಿ, ಪೇಪರಲ್ಲಿ ಅನೌನ್ಸ್ ಮಾಡ್ತಾರೆ. 10 ಲಕ್ಷ ಕೋಟಿ ಬಂಡವಾಳ ಹರಿದು ಬರ್ತಾ ಇದೆ. ಮೊನ್ನೆ ಮಹಾರಾಷ್ಟ್ರಕ್ಕೆ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ 10 ಲಕ್ಷ ಕೋಟಿ, 15 ಲಕ್ಷ ಕೋಟಿ. ಅದರ ಜೊತೆ ಇನ್ನೊಂದು ಮಾತು ಹೇಳಿದರು ನಿನ್ನೆ. ದೊಡ್ಡಬಳ್ಳಾಪುರದಿಂದ ಡಾಬೋಸ್ಪೇಟೆವರೆಗೆ ಒಂದು ಕಾರಿಡಾರ್ ಅಂದರೆ ಕೈಗಾರಿಕೆ ಕ್ಷೇತ್ರ, ಸುಮಾರು 5,000 ಎಕರೆ ಜಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತೀವಿ. ಹೌದು, ಬರೀ ದುಡ್ಡೇ ಬಂದರೆ ಸಾಕಾಗಲ್ಲ, ಕೈಗಾರಿಕೆ ಆಗಲ್ಲ. ಭೂಮಿ ಬೇಕು, ಆ ಭೂಮಿಗೆ ನೀರು ಬೇಕು. ಇನ್ನು ಭೂಮಿ ನೀರನ್ನು ಬಳಸ್ಕೊಂಡು ಹೊಸ ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರೆ ಗಾಳಿ ಕೆಟ್ಟೆ ಕೆಡುತ್ತೆ, ನೀರು ಕೆಟ್ಟೆ ಕೆಡುತ್ತೆ. ಇನ್ನು ಗಾಳಿ, ನೀರು, ಭೂಮಿ ಕೆಟ್ಟ ಮೇಲೆ ಮನುಷ್ಯನ ಆರೋಗ್ಯ ಕೆಡುತ್ತೆ. ಹೋಗ್ಲಿ, ಆ ಕೈಗಾರಿಕೆಗಳಿಂದ ಏನು ಲಾಭ? ಏನು ಪ್ರಾಡಕ್ಟ್ಸ್ ಉತ್ಪಾದನೆ ಮಾಡ್ತಾರಲ್ಲ, ಒಂದು ರಕ್ಷಣೆಗೆ ಸಂಬಂಧಪಟ್ಟಂಗೆ ಮಾಡ್ತಾರೆ. ಬೇರೆ ದೇಶಕ್ಕೆ ಕಳಿಸ್ಬೇಕು, ಇಲ್ಲ ಗಣಿಗಾರಿಕೆಗೆ ಸಂಬಂಧ, ಸ್ಟೀಲ್, ಉಕ್ಕು ಮತ್ತು ಕಬ್ಬಿಣ, ಪ್ಲಾಸ್ಟಿಕ್ ಇಂಡಸ್ಟ್ರಿ ಬರ್ಬೋದು, ಇನ್ನು ಪೇಪರ್ ಇಂಡಸ್ಟ್ರಿ ಬರ್ಬೋದು, ಕಾಗದ ತಯಾರು ಮಾಡೋದು, ಬಟ್ಟೆ ತಯಾರು ಮಾಡ್ತಕ್ಕಂಥದ್ದು ಬರ್ಬೋದು. ಅಂದ್ರೆ ಇವೆಲ್ಲವೂ ಕೂಡ ಪ್ರಕೃತಿಗೆ ಭಾರವಾದ ಕೈಗಾರಿಕೆಗಳೇ. ಉಕ್ಕು ಇಂಡಸ್ಟ್ರಿ, ಸ್ಟೀಲ್ ಇಂಡಸ್ಟ್ರಿ ಬಂದ್ರೆ ಒಳಗಡೆಯಿಂದ ತೆಗಿಬೇಕು, ಬಳ್ಳಾರಿಯಿಂದ ತೋಡ್ಕೊಂಡು ಬರ್ಬೇಕು, ಅಥವಾ ಹೊಸ ಹೊಸ ಗಣಿಗೆ ಇನ್ನೆಲ್ಲಿ ಸಿಗತ್ತೆ ಅಂತ ಹುಡುಕ್ಬೇಕು. ನಾಳೆ ದಿವಸ ಈ ನಮ್ಮ ಸುತ್ತಮುತ್ತ ಏನಾದರೂ ಕಬ್ಬಣ ಸಿಗುತ್ತೆ ಅಂತ ಬಂತು ಅಂತ ಇಟ್ಕೊಳ್ಳಿ, ಆವಾಗ ನಮಗೆಲ್ಲ ದುಡ್ಡು ಕೊಟ್ಬಿಟ್ಟು ನಿಮ್ಮ ಮಠ ಬೇಡ, ನಿಮ್ಮ ಜಮೀನು ಬೇಡ, ನಮಗೆ ಕೊಟ್ಬಿಡಿ, ನಿಮಗೆ ಪರಿಹಾರ ಕೊಡ್ತೀವಿ, ನೀವೆಲ್ಲರೂ ಬೇರೆ ಕಡೆ ಹೋಗಿ. ಎಲ್ಲಿ ಹೋಗೋದು? ಜಾಗ ಅಂತೂ ಏನು ದೊಡ್ಡದಾಗಲ್ಲ, ಜಾಗ ಇದ್ದಷ್ಟೇ ಇರ್ತದೆ. ಅಂದ್ರೆ ಮನುಷ್ಯನಿಗೆ ಆಮೇಲೆ ಇಷ್ಟೆಲ್ಲ ಉತ್ಪಾದನೆ ಮಾಡಿ ಅದನ್ನು ಸಂಗ್ರಹ ಮಾಡಿ ಇಡ್ತಾನೆ. ಬಡವರಿಗೇನು ಇಲ್ದಿದ್ದವ್ರಿಗೆ ಸಿಕ್ಬಿಡುತ್ತೆ ಅಂತಲ್ಲ. ಒಂದ್ ವೇಳೆ ಇಲ್ದಿದ್ದವ್ರಿಗೆ ಸರ್ಕಾರದವ್ರು ಉಚಿತವಾಗಿ ಕೊಟ್ರು ಅಂತ ಇಟ್ಕೊಳ್ಳಿ, ಅವ್ರು ಕಾಯ್ಕ ಮಾಡೋದನ್ನೇ ಬಿಟ್ಬಿಡ್ತಾರೆ. ಕೃಷಿಗೆ ಆಳುಗಳು ಸಿಗಲ್ಲ, ದನ ಕಾಯೋದಕ್ಕೆ ಆಳುಗಳು ಸಿಕ್ಕಲ್ಲ, ಯಾವುದಕ್ಕೂ ಜನ ಸಿಗಲ್ಲ. ಹಂಗಾದ್ರೆ ನಾವು ಆಹಾರವನ್ನ ಪ್ಯಾಕ್ ಮಾಡಿಕೊಡ್ತೀವಿ, ನೀವು ಅದೇನು ಝೊಮ್ಯಾಟೋನ ಯಾವುದೋ ಇದೆಯಲ್ಲ, ಈಗ ಬೇಕಾದ ಸಂಸ್ಥೆಗಳು ಬಂದವೆ, ಅಲ್ಲಿಂದ ಆರ್ಡರ್ ಮಾಡಿ ತರಿಸ್ಕೊಂಡು ತಿನ್ನಿ. ಹಾಲು ಮೊಸರು ನಿಮಗೆ ಉತ್ಪಾದನೆ ಮಾಡೋಕ್ಕಾಗಲ್ವಲ್ಲ, ನಾವು ಡೈರಿನಲ್ಲಿ ತಯಾರು ಮಾಡಿಕೊಡ್ತೀವಿ. ಎಣ್ಣೆ, ಕಾಳುಗಳು ಬೆಳೆಯೋದು ಕಡಿಮೆ ಆದರೆ ನಾವು ಒಳ್ಳೆ ಎಣ್ಣೆಗೆ ಪ್ಯಾರಾಫಿನ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕೂಡಿಸ್ಕೊಡ್ತೀವಿ. ನೀವು ಊಟ ಮಾಡಿ ಚೆನ್ನಾಗಿರಿ. ಅಥವಾ ಚೆನ್ನಾಗಿಲ್ಲದೆ ಆದರೆ, ಕ್ಯಾನ್ಸರ್ ಆದರೆ
ಪರಿಹಾರ ಕೊಡ್ತೀವಿ. 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ನಿಮಗೆ ಪರಿಹಾರ ಕೊಡ್ತೀವಿ. ಆಯುಷ್ಮಾನ್ ಭಾರತ್ ಮಾಡ್ಕೊಳ್ಳಿ. ಅಂದ್ರೆ ಎಲ್ಲಿಗೆ ಬಂದಿದೀವಿ ನಾವು? ಪರಿಸರ ಕೆಡಿಸಿ, ಆರೋಗ್ಯ ಕೆಡಿಸ್ಕೊಂಡು, ಉತ್ಪಾದನೆ ಮತ್ತು ಉದ್ಯೋಗ ಇಲ್ಲ, ನಿರುದ್ಯೋಗ ಸಮಸ್ಯೆ. ಒಂದ್ ಕಡೆ ಉದ್ಯೋಗಿಗಳು ಸಿಗ್ತಾ ಇಲ್ಲ ಕೆಲಸ ಮಾಡಕ್ಕೆ, ಇನ್ನೊಂದ್ ಕಡೆ ನಿರುದ್ಯೋಗ ಸಮಸ್ಯೆ ಅಂತ ಹೇಳಿ ಇಂಡಸ್ಟ್ರಿ ತೆಗೆಯೋದು, ಕೈಗಾರಿಕೆಗಳು ತೆಗೆಯೋದು, ಉತ್ಪಾದನೆ ಮಾಡಿ 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 ಇಡೋದು, ಒಂದಷ್ಟು ಹಂಚ್ಕೊಳ್ಳೋದು, ಇನ್ನು ಬಾಕಿದು ಹಂಗೆ ಇಟ್ಟಿರೋದು, ಸೂಪರ್ ಮಾರ್ಕೆಟ್ಗಳಿಗೆಲ್ಲ ಕೊಡೋದು. ಈ ಒಂದು ವಿಷವೃತ್ತ ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗ್ತಾ ಇದೆ? ಪ್ರಳಯದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ರಾಜಕಾರಣಿಗಳಿಗೆ 5 ವರ್ಷದ ಗುರಿ ಇರುತ್ತೆ ಅಷ್ಟೇ, 5 ವರ್ಷ ಅವರಿಗೆ. ಮತ್ತಿನ್ನೊಂದು ಚುನಾವಣೆ ಗೆಲ್ಲಕ್ಕೆ ಏನ್ ಮಾಡಬೇಕು? ದುಡ್ಡು ಹೇಗೆ ಸಂಗ್ರಹ ಮಾಡ್ಕೋಬೇಕು? 10 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಆದರೆ ಅದರಲ್ಲಿ ಮಂತ್ರಿಗಳಿಗೆ ಎಷ್ಟೆಷ್ಟು ಬರುತ್ತೆ, ಕೈಗಾರಿಕಾ ಮಂತ್ರಿಗೆ ಎಷ್ಟು, ಮುಖ್ಯಮಂತ್ರಿಗೆ ಎಷ್ಟು, ಅವ್ರವ್ರದ್ದು ಪಾಲು, ಅಧಿಕಾರಿಗಳಿಗೆ ಪಾಲು, ಅಂದ್ರೆ ಲೈಸೆನ್ಸ್ ಕೊಡೋದಕ್ಕೆ. ಇವೆಲ್ಲ ಪಾಲುಗಳನ್ನು ತೆಗೆದಿಟ್ಕೊಂಡು ಇವ್ರು ಏನ್ ಮಾಡ್ತಾರೆ? ದುಡ್ಡು ಕೂಡಿಸಿ ಒಬ್ಬ 5 ಕೋಟಿಯಿಂದ ಹಿಡ್ಕೊಂಡು 500 ಕೋಟಿವರೆಗೆ ಹಣ ಸಂಗ್ರಹ ಮಾಡಿ ಇಟ್ಕೊಂಡ. ಹಣ ಅಂತೂ ತಿನ್ನಕ್ ಬರಲ್ಲ. ಯಾವುದೇ ವಸ್ತುಗಳನ್ನು ಕೈಗಾರಿಕೆಯಲ್ಲಿ ಆಹಾರ ಪದಾರ್ಥಗಳನ್ನು ಬಿಟ್ಟರೆ, ತಯಾರಾಗ್ತಕ್ಕಂಥದ್ದು ಬಿಟ್ರೆ ಇನ್ಯಾವ ಕೈಗಾರಿಕೆಯಲ್ಲಿ ಉತ್ಪಾದಿತ ಪದಾರ್ಥವನ್ನು ತಿಂದು ಬದುಕಕ್ಕಾಗಲ್ಲ. ಅಂದ್ರೆ ಭೂಮಿಯನ್ನು ಕೆಡಿಸ್ಲಿಕ್ಕೆ, ಪರಿಸರವನ್ನು ಕೆಡಿಸ್ಲಿಕ್ಕೆ ಏನ್ ಮಾಡ್ಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಇನ್ನು ವರ್ಷದಿಂದ ವರ್ಷಕ್ಕೆ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಚಳಿ ಕಡಿಮೆ ಆಗ್ತಾ ಇದೆ, ಕೆಲವು ಕಡೆ ಚಳಿ ವಿಪರೀತ ಆಗ್ತಾ ಇದೆ. ಒಟ್ಟು ವಾತಾವರಣದಲ್ಲಿ ಅತಿಯಾದ ಏರುಪೇರುಗಳು ಉಂಟಾಗ್ತಾ ಇದ್ದಾವೆ. ಇನ್ನು ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ಏನ್ ಕೊಡ್ತೀರಾ? ಕಾಯಿಲೆಗಳಂತೂ ಹೆಚ್ಚಾಗ್ತಿದೆ ಗೊತ್ತಿದೆ ನಿಮಗೆ. ಹಾಗಾದ್ರೆ ನಾವೇನ್ ಮಾಡ್ಬೇಕ್ರಿ? ನೀವೇನ್ ಮಾಡ್ಬೇಕು ಅಂದ್ರೆ, ಅವ್ರ ಬೆನ್ನು ಹತ್ತಲಾರ್ದೇನೆ ನಿಮ್ಮ ಆರೋಗ್ಯದ ಕಡೆಗೆ ಏನ್ ಮಾಡಬಹುದು? ನೀವು ಕೈಗಾರಿಕೆಯನ್ನ ಹೇಗೆ ತಯಾರು ಮಾಡ್ಕೋಬಹುದು? ಮೊದಲನೇದು ಶುಚಿತ್ವದ ಬಗ್ಗೆ, ಸ್ವಚ್ಛತೆ ಬಗ್ಗೆ ಅರಿವನ್ನ ಇಟ್ಕೊಳ್ಳಿ. ಅದಕ್ಕಾಗಿ ನಿಮ್ಮ ಸಮಯ, ಶಕ್ತಿ, ಹಣ ಖರ್ಚು ಮಾಡಿ. ನಿಮ್ಮ ಸುತ್ತಮುತ್ತ ಸ್ವಚ್ಛ ಇಟ್ಕೊಳ್ಳದೆ ಹೋದ್ರೆ ಯಾರ ಮುಖ್ಯಮಂತ್ರಿ, ಯಾರೋ ಪ್ರಧಾನಮಂತ್ರಿ ಬಂದು ಸ್ವಚ್ಛ ಮಾಡ್ಕೊಡಕ್ಕಾಗಲ್ಲ, ಮಾಡ್ಸಕ್ಕೂ ಆಗಲ್ಲ. ಕಾರ್ಪೊರೇಷನ್ದವರಾಗ್ಲಿ, ಮುನ್ಸಿಪಾಲ್ಟಿಯವರಾಗ್ಲಿ, ಪಂಚಾಯಿತಿಯವರಾಗ್ಲಿ ಎಷ್ಟು ಮಾಡ್ತಾರೆ? ನಮ್ಮದನ್ನ ನಾವೇ ಮಾಡ್ಕೋಬೇಕು. ಒಂದು. ಇನ್ನು ನೀವೆಲ್ಲರೂ ಯುದ್ಧೋಪಾದಿಯಲ್ಲಿ ಮಾಡಬೇಕಾದ್ದು ಅಂದ್ರೆ, ನೀವು ಒಂದೇ ಒಂದು ಗಿಡ ಬೆಳೆಸ್ರಿ, ಒಂದೇ ಒಂದು ತುಳಸಿ ಬೆಳೆಸ್ಕೊಳ್ಳಿ. ಕೊನೆ ಪಕ್ಷ ಮೇಲ್ಗಡೆ ಜಾಗ ಇದ್ರೆ ತರಕಾರಿಗಳನ್ನು ಬೆಳ್ಕೊಳ್ಳಿ. ಈಗೆಲ್ಲ ತಾರಸಿ ಕೃಷಿ ಬಹಳ ಆಗ್ತಾ ಇದೆ, ಅದು ನಿಜವಾದ ಉತ್ಪಾದನೆ. ಮಣ್ಣು, ನೀರು ಹೇಗೆ ಸಂರಕ್ಷಣೆ ಮಾಡ್ಕೋಬಹುದು ಆ ನಿಟ್ಟಿನಲ್ಲಿ ಗಮನ ಕೊಡಿ. ಆವಾಗ ನಿಮ್ಮ ಮನೆ ತಂಪಾಗುಳಿಯುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಒಬ್ಬೊಬ್ಬ ವ್ಯಕ್ತಿ ಸುಧಾರಿಸ್ತಾ ಹೋದ್ರೆ ದೇಶ, ಜಗತ್ತು ಸುಧಾರಣೆ ಆಗ್ಲಿ ಬಿಡ್ಲಿ, ನಮ್ಮ ಮಾತು ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಎಷ್ಟು ಒಳ್ಳೇದನ್ನ ಮಾಡ್ಕೊಳಕ್ಕಾಗತ್ತೋ ನಮಗೆ. ಈಗ ಇನ್ನೊಬ್ರಿಗೆ ಒಳ್ಳೇದು ಮಾಡಕ್ ಹೋಗೋದು ಬೇಡ. ನಮಗೆ ನಾವು, ನಮ್ಮ ಕುಟುಂಬಕ್ಕೆ ನಾವು, ನಮ್ಮ ಕುಟುಂಬದಿಂದ ವಿಸ್ತರಣೆ ಹಾಕೋಂತ ಹೋಗ್ಬೇಕು. ಓಣಿ, ಊರು, ರಾಜ್ಯ, ಹೀಗೆ ಮಾಡಿದರೆ ನಾವು ಈ ಗದ್ದಲದ ನಡುವೆ ಕೂಡ, ಈ ಪರಿಸರ ಮಾಲಿನ್ಯದ ನಡುವೆಯೂ ಕೂಡ ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೋಬಹುದು. ಯಾರೋ ಮಾಡ್ತಾರೆ, ಯಾರೋ ಗಿಡ ನಟ್ಕೊಡ್ತಾರೆ, ಯಾರೋ ಆಕ್ಸಿಜನ್ ಕಿಟ್ ತಯಾರು ಮಾಡ್ಕೊಡ್ತಾರೆ,
ಯಾರೋ ಸಿಲಿಂಡರ್ ಕೊಡ್ತಾರೆ ಅಂತ ಕೂತ್ರೆ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಂತೀವಿ, ಒದ್ದಾಡಿ ಒದ್ದಾಡಿ ಸಾಯ್ತೀವಿ, ಮುಂದಿಂದೇನೋ ಗೊತ್ತಿಲ್ಲ. ಒಟ್ಟು ಜಗತ್ತನ್ನು ಕೆಡಿಸೋದಕ್ಕೆ ಏನ್ ಮಾಡಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ, ಮುಖಂಡರು, ಉದ್ಯಮಿಗಳು, ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಯಾಕೆ ನಮಗೆ ದುಡ್ಡು ಕೊಟ್ಬಿಟ್ರೆ, ಈಗ 1 ಎಕರೆ ಜಮೀನು ಹೋಗ್ತಾ ಇದೆ ನಮ್ದಂದ್ರೆ ನಮಗೆ ಒಂದು 5 ಲಕ್ಷ, 10 ಲಕ್ಷ, 20 ಲಕ್ಷದ ಬದಲು 40 ಲಕ್ಷ ಕೊಡ್ತೀವಿ ಅಂದ್ರೆ ಖುಷಿಯಾಗಿ ಹೋಗ್ಬಿಡ್ತೀವಿ. ಹೋದ್ರೆ ಹೋಗ್ಲಿ ಬಿಡು, 10 ಎಕರೆ 1 ಎಕರೆ 40 ಲಕ್ಷದಂಗೆ 10 ಎಕರೆ 4 ಕೋಟಿ ಬಂತಂದ್ರೆ ಬೆಂಗಳೂರು ಮುಂಬೈ ಸೇರ್ಕೊಳ್ಳೋಣ, ಅಪಾರ್ಟ್ಮೆಂಟಲ್ಲಿ ಡೈರಿ ಹಾಲು ಕುಡ್ಕೊಂಡು, ಗೊತ್ತಾಯ್ತ, ಆಮೇಲೆ ಸಿಕ್ಕಿದ್ದನ್ನು ತಿನ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ಮತ್ತೆ ಕಾಸ್ಟ್ಲಿ ಡೆತ್ ಅಂದ್ರೆ ICUನಲ್ಲಿ ಸತ್ತು ಹೋಗೋದು. ಇಷ್ಟು ಜೀವನವನ್ನ ರೆಡಿ ಮಾಡ್ಕೊಂತ ಇದೀವಿ ಎಲ್ಲರೂ ಕೂಡ. ಇದರಲ್ಲಿ ಯಾರ್ದೋ ಒಬ್ರು ತಪ್ಪಿದೆ ಅಂತಲ್ಲ, ಎಲ್ಲರೂ ತಪ್ಪು ಮಾಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ಬೇಗ ಅದನ್ನ ಅರ್ಥ ಮಾಡಿಕೊಂಡು ತಿದ್ದುಕೊಂಡ್ರೆ ಬಹಳ ಒಳ್ಳೇದು. ಇಲ್ಲದೆ ಹೋದ್ರೆ ಪ್ರಳಯಕ್ಕೆ ಸಿದ್ಧ ಮಾಡ್ಕೊಂತೀವಿ. ಮುಂದೆ ಪರಮಾತ್ಮನ ಇಚ್ಛೆ ಏನ್ ನಡೆಯುತ್ತೋ ನಡೆಯುತ್ತೆ. ಆದರೆ ಸಂಕಲ್ಪ ಅನ್ನುವಂಥದ್ದು ನಮಗೆ ಬೇಕು. ನಾವು ಹೋರಾಟ ಮಾಡಬೇಕು. ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದೇ ಭೂಮಿಯನ್ನು ಉಳಿಸುವ ಮೊದಲನೇ ಪ್ರಯತ್ನ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.